ಒಂದು ಬದಿ ಕಡೇಶಿಪಾಲಯ ಗ್ರಾಮದ ಚಿಂತಾಮಣಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಮತ್ತೊಂದು ಕಡೆ ಅಜಲಮುಕರುವಿನಲ್ಲಿರುವ ದರ್ಗಾ ಎರಡನ್ನ ಬೆಸೆಯುವ ಸೌಹಾರ್ದ ಸೇತುವೆ ನಿರ್ಮಾಣ ಕಾಮಗಾರಿ ಕೊನೆಯ ಹಂತಕ್ಕೆ ಬಂದಿದ್ದು, ಶೀಘ್ರದಲ್ಲೇ ಸಚಿವರು ಆಗಮಿಸಿ ಉದ್ಘಾಟನೆ ನೆರವೇರಿಸುವರು ಎಂದು ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಹೇಳಿದರು. ಇದರ ಪೂರ್ವಭಾವಿಯಾಗಿ ಸೇತುವೆ ಕಾಮಗಾರಿಯನ್ನ ವೀಕ್ಷಿಸಲು ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಂದು ಕಡೆ ದೇವಸ್ಥಾನ, ಮತ್ತೊಂದು ಕಡೆ ದರ್ಗಾ ಇರುವ ಕಾರಣ ಈ ಸೇತುವೆಗೆ ನಾನು ಸೌಹಾರ್ದ ಸೇತುವೆ ಎಂದು ಹೆಸರಿಡಲು ಕೇಳಿದ್ದೆ. ಆದೇಶದಲ್ಲಿಯೂ ಹಾಗೆಯೇ ಬಂತು. ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆಯು ನಿರ್ಮಾಣಗೊಳ್ಳುತ್ತಿದೆ ಎಂದು ಮಾಹಿತಿಯನ್ನ ನೀಡಿದ್ರು. ಹಿಂದೆ ಸಿದ್ದರಾಮಯ್ಯ ಸರ್ಕಾರವಿದ್ದ ವೇಳೆ ಬಂಟ್ವಾಳ ಕ್ಷೇತ್ರ ಪ್ರತಿನಿಧಿಸುತ್ತಿದ್ದ ವೇಳೆ ಹಲವು ಪ್ರಮುಖ ಕೆಲಸಗಳು ಆಗಿದೆ. ವಿಶೇಷ ಅನುದಾನವನ್ನ ತರಿಸಿ ಕೆಲಸ ಮಾಡಲಾಗಿದೆ. ನನ್ನ ಸರ್ಕಾರ ಇಲ್ಲದಾಗಲೂ ನಾನು ವಿಶೇಷ ಅನುದಾನವನ್ನ ತರಿಸಿ ಕೆಲಸ ಮಾಡಿದ್ದೇನೆ. ಶಾಸಕರ ನಿಧಿ ಹಂಚುವುದು ದೊಡ್ಡ ಕೆಲಸವೇನಲ್ಲ. ಇಡೀ ರಾಜ್ಯದಲ್ಲೇ ಪ್ರಥಮ ಎನಿಸುವ ಕೆಲಸಗಳು ಬಂಟ್ವಾಳ ಕ್ಷೇತ್ರದಲ್ಲಿ ಆಗಿದೆ. ಆದರೆ ನಾನು ಶಾಸಕನಾಗಿದ್ದಾಗ ಮಂಜೂರಾತಿಯಾದ ಕೆಲಸಗಳು ಇನ್ನೂ ಆಗಿಲ್ಲ ಎಂಬ ಖೇದವಿದೆ. ಈ ಸೇತುವೆಯೂ ಅಷ್ಟೇ. ನಾನು ಶಾಸಕನಾಗಿ ಇಲ್ಲದ ಕಾರಣ ಈ ಕೆಲಸ ನಿಧಾನವಾಗಿ ಆಗುತ್ತಿದೆ. ಈಗ ನಮ್ಮ ಸರ್ಕಾರ ಬಂದಿದೆ. ಬೇರೆ ಬೇರೆ ಕಾರಣಕ್ಕಾಗಿ ನಿಧಾನವಾಗಿದ್ದರೂ ತಾನು ಅಧಿಕಾರಿಗಳನ್ನ ನಿತ್ಯ ಸಂಪರ್ಕಿಸಿ ಇದರ ಬೆನ್ನತ್ತಿದ್ದೆ. ಇದೀಗ ಉದ್ಘಾಟನೆಗೆ ಸಿದ್ಧವಾಗುತ್ತಿದೆ. ಸೌಹಾರ್ದ ಸೇತುವೆಯಿಂದ ಗ್ರಾಮಗಳೆರಡು ಬೆಸೆಯುವುದು ಅಷ್ಟೇ ಅಲ್ಲ, ಹಲವು ಊರುಗಳು ಹತ್ತಿರವಾಗಲಿದೆ ಎಂದು ಹೇಳಿದ್ರು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೇತುವೆ ಪೂರ್ಣಗೊಳಿಸಲು ಸಾಧ್ಯವಾಯಿತು. ಇನ್ನು ಪಿಡಬ್ಲ್ಯೂಡಿ ಹಾಗೂ ಉಸ್ತುವಾರಿ ಸಚಿವರ ಉಪಸ್ಥಿತಿಯಲ್ಲಿ ಈ ಸೇತುವೆ ಉದ್ಘಾಟನೆಯಾಗಲಿದೆ. ಬಹಳ ಪ್ರಾಮುಖ್ಯತೆ ಇರುವ ಈ ಬಹುಬೇಡಿಕೆಯ ಸೇತುವೆಯಾಗಿ ಮೂಡಿಬರಲಿದೆ ಎಂದು ತಿಳಿಸಿದ್ರು. ಈ ಸಂದರ್ಭ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆಯ ಅಧ್ಯಕ್ಷೆ ಲಾವಣ್ಯ ಬಳ್ಳಾಲ್, ಬುಡಾ ಅಧ್ಯಕ್ಷ ಬೇಬಿ ಕುಂದರ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಭಂಡಾರಿ, ಪಕ್ಷ ಪ್ರಮುಖರಾದ ಸುದೀಪ್ ಕುಮಾರ್ ಶೆಟ್ಟಿ, ಪದ್ಮಶೇಖರ್ ಜೈನ್, ಚಂದ್ರಶೇಖರ್ ಭಂಡಾರಿ, ಅಬ್ಬಾಸ್ ಅಲಿ, ಸುರೇಶ್ ಜೋರಾ, ಸಂಪತ್ ಕುಮಾರ್ ಶೆಟ್ಟಿ, ಶಿವಪ್ಪ ಪೂಜಾರಿ ಹಟದಡ್ಕ, ಕಾಂಚಲಾಕ್ಷಿ, ಪೂವಪ್ಪ ಪೂಜಾರಿ, ಈಶ್ವರ ಪೂಜಾರಿ, ಆದಂ ಕುಂಞ, ಸಂಜೀವ ಪೂಜಾರಿ, ಚಿದಾನಂದ ಕಡೇಶ್ವಾಲಯ, ಹರಿಶ್ಚಂದ್ರ ಕಡೇಶ್ವಾಲಯ, ಯೂಸುಫ್ ಕರಂದಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.